ಈಗಾಗಲೇ ಬಹಳವಾಗಿ ಎಲ್ಲರೂ ವಿರೋಧಿಸಿದ್ದಾರೆ. ಎಲ್ಲರೂ ಕೂಡ ಇದು ಯಾಕಾಯ್ತು ಹೆಂಗಾಯ್ತು ಅನ್ನೋ ಹುಡುಕುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇದನ್ನು ನಾವೆಲ್ಲರೂ ಕೂಡ ನಮ್ಮ ಶಿವಮೊಗ್ಗ ನಗರದಲ್ಲಿ ಗುರುಗಳ ಸೂಚನೆಯ ಮೇರೆಗೆ ಮತ್ತು ಎಲ್ಲ ಹಿರಿಯರ ಆಶೀರ್ವಾದದ ಮೇರೆಗೆ ನಾವು ಇಲ್ಲಿ ಬಂದು ಇದಕ್ಕೆ ಒಂದು ಪ್ರತಿಭಟನೆಯನ್ನ ಮಾಡಿದ್ದೀವಿ. ನಾವು ಮೌನವಾಗಿ ಬಂದು ಪ್ರತಿಭಟನೆಯನ್ನ ಮಾಡಿದ್ದೀವಿ. ನಾವು ನಮ್ಮ ಉಗ್ರ ಸ್ವರೂಪವನ್ನ ದಯಮಾಡಿ ತೋರಿಸೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ನಮ್ಮ ಸಮಾಜವನ್ನ ಮೌನವಾಗಿರ್ಲಿಕ್ಕೆ ಬಿಡಿ. ದಯಮಾಡಿ ಯಾವುದೇ ರೀತಿಯ ಇದರಲ್ಲೂ ಕೂಡ ನಾವು ನಿಮ್ಮ ತಂಟೆಗೆ ಬರ್ತಾ ಇಲ್ಲ. ಆದರೆ ನೀವು ಕೂಡ ಹಂತ ಹಂತವಾಗಿ ನೋಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಏನ್ ನಡೆದಿದೆ, ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ನಮ್ಮ ಸಮಾಜದ ಬಗ್ಗೆ ಅಂತ. ಮುಂದಿನ ದಿನಗಳಲ್ಲಿ ಈ ರೀತಿ ಆದ್ರೆ ನಮ್ಮ ಹೋರಾಟದ ದಾರಿನೇ ಬೇರೆ ಆಗ್ತದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಗಾಂಧಿ. ಬ್ರಾಹ್ಮಣ್ಯಕ್ಕೆ ಅಪಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಹಳ ಎಚ್ಚರಿಕೆಯಿಂದ ಹೇಳುವಂತ ಪರಿಸ್ಥಿತಿ ಬಂದಿದೆ. ಕೇವಲ ಇವಾಗ ಒಂದೇ ಅಲ್ಲ, ಯಾವುದೇ ಚಲನಚಿತ್ರ ಸಾಹಿತ್ಯ ಬರೆಯೋರು ಕೂಡ ಅವನ ಮೊದಲು ತಲೆಯಲ್ಲಿ ಬರೋದು ಬ್ರಾಹ್ಮಣ್ಯವನ್ನ, ಬ್ರಾಹ್ಮಣರನ್ನ ಹೇಗೆ ಅವರು ಅವಹೇಳನ ಮಾಡಿದ್ರೆ ನನ್ನ ಸಿನಿಮಾ ಚೆನ್ನಾಗಿ ಓಡುತ್ತೆ ಅನ್ನೋ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಬಲಿ ಹಾಕುವಂತ ಕೆಲಸ ಆಗ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ರಘುನಾಥ್ ಅವರು ಈಗಾಗಲೇ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ರಘುನಾಥ್ ಅವರು ಈಗಾಗಲೇ ರಿಟ್ ಪಿಟಿಷನ್ ಹಾಕೋ ಮೂಲಕ ಎಲ್ಲೆಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹೋಗ್ತಾರೋ ಅಲ್ಲಿ ಜನವಾರದ ವಿಷಯಗಳು ಪ್ರಸ್ತಾಪ ಆಗಬಾರ್ದು. ನಾವು ರೈಲ್ವೆ ಏರ್ಪೋರ್ಟ್ ನಲ್ಲಿ ಚೆಕ್ಕಿಂಗ್ ಅಲ್ಲೂ ಕೂಡ ನಮ್ಗೆ ಜನವಾರ ತೆಗಿ ಅಂತ ಹೇಳಲ್ಲ ಅಂತದ್ದು ಸುದ್ದಿ ಇವತ್ತು ಕರ್ನಾಟಕದವ್ರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 25ನೇ ತಾರೀಕು ಮುಖ್ಯಮಂತ್ರಿಗಳನ್ನ ಬೇರೆ ಭೇಟಿ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳೋದ್ರಿಂದ ಇವತ್ತಿನ ದಿವಸ ಈ ಸುದ್ದಿ ಬಿತ್ತಲಾಗಿದೆ. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ CET ಪ್ರಮುಖರಿಗೆ ನಾವು ಈ ಮೂಲಕ ಒಂದು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಬರೇ ಜನವಾರ ಅಂತಲ್ಲ, ಯಾವುದೇ ಧಾರ್ಮಿಕ ವಸ್ತುಗಳ ಮೇಲೆ ನಾವು ಏನಾದರೂ ಕೈ ಹಾಕಿದ್ರೆ ಖಂಡಿತವಾಗಿ ಬ್ರಾಹ್ಮಣರು ಮೊದಲು ಎದ್ದು ನಿಲ್ತಾರೆ, ಸರ್ಕಾರಕ್ಕೆ ಒಂದು ಕೆಟ್ಟ ಅನುಭವ ಪಾಠ ಕಲಿಸ್ಕೊಡ್ತಾರೆ ಅಂತ ಹೇಳ್ತಾ